ಒಬ್ರಲ್ಲ ಇಬ್ರಲ್ಲ ಆರಂಭದಿಂದಲೂ ಕೂಡ ಹೇಳ್ತಾ ಇದ್ವಿ. ಒಂದು ಕಡೆ 18 ವರ್ಷಗಳ ಬಳಿಕ RCB ಕಪ್ ಗೆದ್ದಿದೆ ಅನ್ನುವಂತಹ ಖುಷಿ ರಾತ್ರಿ ಇಡೀ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಆ ಸಂಭ್ರಮಾಚರಣೆ ನೋಡಿದ್ವಿ ನಾವು ರಾತ್ರಿ ಇಡೀ. ಆದ್ರೆ ಬೆಳಗಾಗುವಷ್ಟೊತ್ತಿಗೆ ಇಡೀ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗುತ್ತೆ ಅಂದ್ರೆ ಯಾವ ಮಟ್ಟಿಗೆ ವ್ಯವಸ್ಥೆ ಆಗಿತ್ತು ಅಂತ. ಕಾಲ್ತುಳಿತದಲ್ಲಿ ಮಂಡ್ಯದ ಪೂರ್ಣಚಂದ್ರ ಕೂಡ ಮೃತಪಟ್ಟಿದ್ದಾರೆ. ಪೂರ್ಣಚಂದ್ರ ಸಾವಿನ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ಪೂರ್ಣಚಂದ್ರ ನಿವಾಸಕ್ಕೆ ಶಾಸಕ HT ಮಂಜು ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಸದ್ಯ ಆ ಕುಟುಂಬಸ್ಥರಿಗೆ ಧೈರ್ಯ ಹೇಳೋದಕ್ಕೆ ಮುಂದಾಗಿದ್ದಾರೆ. ಮೃತ ಪೂರ್ಣಚಂದ್ರ ಕುಟುಂಬಸ್ಥರಿಗೆ ಶಾಸಕ HT ಮಂಜು ಅವರು ಸಾಂತ್ವನ ಹೇಳಿದ್ದಾರೆ, ಧೈರ್ಯ ಹೇಳಿದ್ದಾರೆ. ಮಂಡ್ಯದ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರ ಕೂಡ ಈ ವಿಜಯೋತ್ಸವದಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಾರೆ. ದುರಂತದಲ್ಲಿ ರಾಯಸಮುದ್ರ ಮೂಲದ ಪೂರ್ಣಚಂದ್ರ 26 ವರ್ಷ ಅಂತೆ ಜಸ್ಟ್, ಅವರು ಕೂಡ ಈ ವಿಜಯೋತ್ಸವದಲ್ಲಿ ಮೃತಪಟ್ಟಿದ್ದಾರೆ. ಈಗ ಕುಟುಂಬಸ್ಥರಿಗೆ ಯಾರ ಆಧಾರ, ಯಾರ ಧೈರ್ಯ ತುಂಬಕ್ಕಾಗುತ್ತೆ, ಈ ಸಾವಿನ ಜವಾಬ್ದಾರಿಯನ್ನ ಯಾರು ಹೊತ್ಕೊಳ್ತಾರೆ ಅನ್ನೋದು ಪ್ರಮುಖವಾಗಿರುವಂತಹ ಪ್ರಶ್ನೆ. ಬಡವರ ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟ ಆಡಿದ್ರಿ ಅಂತ ಅನ್ಸಲ್ವಾ? ಪ್ರಭಾವಿಗಳು ಉಳ್ಳವರು ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ವೇದಿಕೆ ಕರ್ಕೊಂಡು ಹೋಗ್ತೀರಿ, ಸೆಲ್ಫಿಗಳಿಗೆ ಪೋಸ್ ಕೊಡಿಸ್ತೀರಿ, ಖುಷಿಯನ್ನ ನೋಡಿದ್ವಿ ನಾವು. ಕಪ್ಗೆ ಮುತ್ತಿಕ್ಕೋದೇನು, ಅಲ್ಲಿಂದ ನಗೋದೇನು, ಆ ಸ್ಟೇಜ್ ಮೇಲೆ ಯಾರು ಬಂದ್ರು, ಅದು ಯಾರು ಸನ್ಮಾನ ಮಾಡಿದ್ರು, ಯಾವುದು ಕೂಡ ವ್ಯವಸ್ಥಿತವಾಗಿ ಕಾರ್ಯಕ್ರಮದ ಆಯೋಜನೆ ಆಗಿದೆ ಅನ್ನೋದಂತೂ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಿ ಒದ್ದಾಡಿದ್ಯಾರು, ಯಾರು ಪ್ರಾಣ ಕಳ್ಕೊಂಡ್ರು? ಒನ್ಸ್ ಅಗೇನ್ ಬಡವರ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತಲ್ಲ. ಯಾಕೆ ಆತರವಾಗಿ ಇಂಥದ್ದೊಂದು ಕಾರ್ಯಕ್ರಮದ ಆಯೋಜನೆ ಬೆಂಗಳೂರಿನಲ್ಲಿ ಆಯ್ತು ಅನ್ನೋದನ್ನ ನಾವು ಮತ್ತೆ ಪ್ರಶ್ನೆ ಮಾಡ್ತೀವಿ. ಹೋದ ಜೀವ ವಾಪಸ್ ಬರುತ್ತಾ? ಖಂಡಿತ ಪರಿಹಾರ ಕೊಡ್ತಿದ್ದೀರಿ, ಅದು ಬೇರೆ ವಿಚಾರ. ಆದ್ರೆ ಆ ಮಕ್ಕಳ ಜೀವವನ್ನ ವಾಪಸ್ ತಂದು ಕೊಡಕ್ಕಾಗತ್ತಾ? ಆ ಕುಟುಂಬಕ್ಕೆ ನೆರವಾಗೋದಕ್ಕಾಗತ್ತಾ? ಇದೆಲ್ಲವೂ ಕೂಡ ಕೊನೆಯದಾಗಿ ಉಳಿಯುವಂತ ಪ್ರಶ್ನೆ ನಮ್ಮಲ್ಲಿ. ಈಗ ಮನೇಲಾಗಿದ್ದು ಫಾದರ್ ಟೀಚರ್ ರಾಯಸಮುದ್ರ ಒಂದು ಹುಡುಗ ಅದೇ ಈಗ ಅಲ್ಲೇ ಅವ್ರು ನಮ್ಮ ಚಂದ್ರು ಅಂದ್ಬಿಟ್ಟು ಅವ್ರ ಫಾದರ್ ನಮ್ಮ ಸ್ನೇಹಿತರೇ ಟೀಚರ್. ಅವ್ನು ಬೆಳಿಗ್ಗೆ ಇಲ್ಲೇ ಬಂದು ಹುಡುಗಿನ ನೋಡ್ತಾರೆ. ಶ್ರಾವಣಕ್ಕೆ ಮಾಡ್ಬಿಡಿ ಹೇಳ್ತೀನಿ. ಜಲ್ದಿ ಮಾಡಿ ಕಟ್ಬೇಡಿ. 10 ಗಂಟೆ ದೀಪಾವಳಿ ಗಂಟ ಕುತ್ಕೊಂಡಿರ ಸಣ್ಣ ಒಂದು ಹೊಡ್ಬಿಟ್ಟು ನೋಡಿ, ವಿಜಯೋತ್ಸವದಲ್ಲಿ ಈ ಚಿಕ್ಕಬಳ್ಳಾಪುರ ಮೂಲದ ಶ್ರವಣ್ ಕೂಡ ಭಾಗಿಯಾಗಿದ್ರು. ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರು ವಿರಾಟ್ ಕೊಹ್ಲಿ ಅಭಿಮಾನಿ ಆಗಿದ್ರು. ಹಾಗಾಗಿ ಅವ್ರನ್ನ ನೋಡೋದಕ್ಕೆ ಹೋದ್ರು, ಬಟ್ ಪ್ರಾಣ ಕಳ್ಕೊಂಡ್ರು ಅನ್ನುವಂತಹ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಶ್ರವಣ್ ಕುಟುಂಬಸ್ಥರು ರಾಧಾಕೃಷ್ಣ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಈ ಸಂದರ್ಭಕ್ಕೆ ನಿಮ್ಗೆ ಯಾವ ರೀತಿ ಧೈರ್ಯ ಹೇಳಬೇಕು ಗೊತ್ತಿಲ್ಲ. ಎಕ್ಸಾಕ್ಟ್ಲಿ ಶ್ರವಣ್ ಏನ್ ಮಾಡ್ಕೊಂಡಿದ್ರು ಸರ್? ಆ ಕುಟುಂಬಕ್ಕೆ ಅವರೇ ಆಧಾರ ಆಗಿದ್ರ? ಯಾವಾಗಿಂದ ಈ ಕ್ರಿಕೆಟ್ ಹುಚ್ಚಿತ್ತು? ವಿರಾಟ್ ಕೊಹ್ಲಿ ಅವರ ಅಭಿಮಾನಿ ಆಗಿದ್ರು ಅವರು? ಮೇಡಮ್, ಇದು ಆ ಹುಡುಗ ಬಂದು ಬೆಂಗಳೂರಲ್ಲಿ BDS ಅಂಬೇಡ್ಕರ್ ಕಾಲೇಜಲ್ಲಿ BDS ಮಾಡ್ತಾ ಇದ್ದಾನೆ 2ನೇ ವರ್ಷ. ಓಕೆ. ಅವನ ಕುಟುಂಬ ಬಂದು ರೈತ ಕುಟುಂಬ, ಅವಭಕ್ತ ಕುಟುಂಬ, ಅದ್ರಲ್ಲಿ ರೈತ ಕುಟುಂಬ, ಅವೆಲ್ಲ ಶ್ರಮಜೀವಿಗಳು. ಆ ಹುಡುಗ ಕೂಡ ಸೇರಿ ಏನು ಸೊಂಬೇರೆಲ್ಲ ಬೇರೆ ಚಟುವಟಿಕೆ ಏನು ಇರ್ಲಿಲ್ಲ. ಇಲ್ಲಿ ಬಂದಾಗ ಕೂಡ ಹಸು ತೊಳಿಗಾದ ಹಾಲು ಕರೀತಾ ಇದ್ದ, ಉಳು ಮೇಯಿಸ್ತಾ ಇದ್ದ. ಅದ್ರ ಬಗ್ಗೆ ಕ್ರಿಕೆಟ್ ಬಗ್ಗೆ ಅಭಿಮಾನ ಇರ್ಬೋದು, ಆದ್ರೆ ಅದ್ರ ಬಗ್ಗೆ ಬೇರೆ ಇನ್ನೇನು ಆಲೋಚನೆ ಇರ್ಲಿಲ್ಲ. ಆ ಹುಡುಗನ್ನ ಅವ್ರ ಬೆವರಿಂದ ಓದಿಸಿದ್ದು. ಆ ಮನೆಯಲ್ಲಿ ಎಲ್ರು ಗಂಡು ಹೆಣ್ಣು ಭೇದ ಭಾವ ಇಲ್ಲದೆ ಮಾಡುವಂತ ಕೆಲಸ ಮಾಡುವಂತ ರೈತರ ಮನೆಯಲ್ಲಿ ಅವ್ನ ಬೆವರಲ್ಲಿ ಅವ್ರು ಓದಿಸಿದ್ರು. ಇದು ನಿಮ್ಮ ನಗರಕ್ಕೆ ಬಂದು ಸರ್ಕಾರದ ನಿರ್ಲಕ್ಷ್ಯತೆ, ಬೇಜವಾಬ್ದಾರಿ, ಅವ್ರೇನೋ ಇದಕ್ಕೋಸ್ಕರ ಇದು ನಡೆದಕ್ಕೆಲ್ಲ ಕಾರಣ ಅದು ಅಲ್ವಾ? ಅವರೆಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ಸೇಫ್ ಆಗಿ ಕರ್ಕೊಂಡು ಬಂದ್ರು, ಸೆಲ್ಫಿ ಪೋಸ್ಟ್ ಕೊಡ್ಸಿದ್ರು, ಎಲ್ಲ ಆಟಗಾರರ ಜೊತೆ ಫೋಟೋ ತಗೊಂಡ್ರು, ಲಕ ನಕ್ರು, ಹೋದ್ರು ಅಲ್ಲಿಂದ. ಬಟ್ ಇಲ್ಲಿ ಸಫರ್ ಆಗಿದ್ದು, ಜೀವ ಕಳ್ಕೊಂಡಿದ್ದು ಇದೇ ಬಡವರ ಮಕ್ಕಳು. ವಾಪಸ್ ಕೊಡಕ್ ಆಗತ್ತಾ ಅನ್ನೋದು ಪ್ರಶ್ನೆ ಮೇಡಮ್. ಅದಲ್ಲ, ಇದಕ್ಕೆ ಈ ಸಮಾಜ ಅಂದ್ರೆ ಬೆವರಲ್ಲಿ ಓದಿಸೋದು ಅಂತ ಹೇಳಿದಾರಲ್ಲ,
ಹೌದು. ಆ ಶಾಪ ತಟ್ಟುತ್ತೆ. ಅದ್ರಲ್ಲಿ ಯಾರು ಕಾರಣಕರ್ತರಾಗಿರ್ತಾರೋ ಅವ್ರಿಗೆಲ್ಲಾನು ಈ ರೈತರ ಬೆವರೆಲ್ಲ ಮಗುನ ಓದಿಸಿದ್ ಹೇಳಿದ್ನಲ್ಲ, ಅಲ್ವಾ? ಅದ್ರ ಶಾಪ ತಟ್ಟುತ್ತೆ. ಯಾರಾಗಿರ್ಬೋದು. ನೀವಾಗಿರ್ಬೋದು, ಕಷ್ಟಪಟ್ಟು ಹೌದು ಆ ಮಕ್ಕಳಿಗೆ ಎಜುಕೇಶನ್ ಕೊಡಿಸಿ ಅಲ್ಲ, ಏನೋ ಬೆವರಿಂದ ಕುಟುಂಬಕ್ಕೆ ಆಧಾರ ಓದಿಸಿರೋದು. ಆಗ್ತಾರೆ. ಹಾ ಅಲ್ಲಮ್ಮ, ಬೆವರಿಂದ ಓದಿಸಿರೋದು ಹೌದು. ಬರೀ ಇದರಿಂದ ಅಲ್ಲ, ಬೆವರು ಒಂದು ಅದಕ್ಕೆ ಯಾರು ಕಾರಣತಾರ ಅವಾಗೆಲ್ಲ ತಟ್ಟುತ್ತೆ. ಇನ್ನು ಇದಕ್ಕಿಂತ ಬೇರೆ ಹೇಳುವಂತ ಕೆಲಸ ಏನಿಲ್ಲ, ಯಾರು ಅನ್ನೋದೇನಿಲ್ಲ. ಸರ್ ಹೇಳಿದ್ರಂತ ಮನೇಲಿ ಶ್ರವಣ್ ರಾಧಾಕೃಷ್ಣ ಸರ್ ಹೇಳಿದ್ರಂತ, ಶ್ರವಣ್ ನಾನ್ ಹಿಂಗ್ ಹೋಗ್ತೀನಿ ವಿಜಯೋತ್ಸವದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಬರ್ತಿದ್ದಾರೆ ನೋಡಕ್ ಹೋಗ್ತೀನಿ. ಪದವಿ ಮಾಡ್ತಾ ಅಂತ ಹುಡುಗನಲ್ವಾ, ಏನೋ ಅಭಿಮಾನದಿಂದ ಹೋಗಿರ್ಬೋದು ನೋಡೋಣ ಅಂತ. ಅಲ್ಲಿ ನಡೆದಿರುವಂತ ದುರಂತ ಕಾರಣ ಅಂತ ಹೇಳೋದು ಹೇಳಿದ್ನಲ್ಲ. ಹೌದು, ಯಾರೋ ನಿರೀಕ್ಷೆ ಇರ್ಲಿಲ್ಲ ಬಿಡಿ ಹಿಂಗ ಆಗುತ್ತೆ ಅಂತ. ಪಾಪ ಯಾರಿಗೆ ಆಗ್ಲಿ ಈಗ ಕ್ರಿಕೆಟ್ ಮೇಲಿನ ಅಭಿಮಾನ ಹೋಗ್ಬೇಕು ನೋಡ್ಬೇಕು. ಹೌದು, ಅವತ್ ರಾತ್ರಿ ನಮ್ಮ ಮೊಮ್ಮಗಳು ಇನ್ನು 8ನೇ ಕ್ಲಾಸು, ನಾನ್ ಪಕ್ಕದಲ್ಲೇ ಮಲ್ಗೋದೆ. 12 ಗಂಟೆಯಲ್ಲಿ ಹೋಗ್ಬಿಟ್ಟು ಆಡ್ತಾ ಇದ್ದಾಳಂತೆ, ಏನು ಗೆದ್ಬಿಟ್ಮೇಲೆ ನನ್ಗೆ ಗೊತ್ತಿಲ್ಲ. ಮತ್ತೆ ಬಂದು ಎಬ್ಬಿಸ್ಬಿಟ್ಟು ಆಕ್ಷೇಪ ಗೆದ್ಬಿಡ್ತು ಅಂತ ಹೇಳಿದ್ಲು. ಈ ಮಟ್ಟಕ್ಕೆ ಆಗಿದೆ, ನಾವೇನ್ ಮಾಡೋದು? ಇದು ದೊಡ್ಡ ದಂಧೆ ಆಗಿದೆ. ಕೋಟ್ಯಾಂತರ ರೂಪಾಯಿ, 1000 ಕೋಟಿ ರೂಪಾಯಿ ಅದ್ರ ಮೇಲೆ ನಡೀತಾ ಇದೆ ವ್ಯವಹಾರ. ಅದನ್ನೆಲ್ಲ ಮಾಡೋದಿಲ್ಲ. ಇಲ್ಲಿ ಯಾರಾದ್ರೂ ಒಂದು ರೈತರು ಯಾರಾದ್ರೂ ತಂಬಾಕು ಗಿಡ ಬೆಳೆದಿದ್ರೆ ಅವ್ನು ತಗೊಂಡೋಗ್ಬಿಟ್ಟು 6 ವರ್ಷ ಇಡ್ತಾರೆ ಜೈಲಲ್ಲಿ. ಹೆಂಗ್ ಅನಿಸ್ತು ರಾಧಾಕೃಷ್ಣ ಸರ್ ಈ ಅವ್ಯವಸ್ಥೆ? ನಿನ್ನೆ ಆ ವಿಜಯೋತ್ಸವದ ದೃಶ್ಯ ನೋಡಿದ್ರಿ ಅಂತ ಅನ್ಕೊಳ್ತೀನಿ, ಭಾವಿಸ್ತೀನಿ ನಾನು. ಅಂದ್ರೆ ನೋಡಿರ್ತೀರಾ ನೀವು ಹೆಂಗೆ ವ್ಯವಸ್ಥೆ ಮಾಡ್ಕೊಂಡಿತ್ತು ಸರ್ಕಾರ? ಅದೆಲ್ಲ ಅಸಹ್ಯ ಆಗ್ತದೆ ನಮ್ಗೆ ನೋಡಕ್ಕೆ. ಯಾಕಂದ್ರೆ ಇಲ್ಲಿ ನಮ್ಗೆ ಎಲ್ಲಿ ಕೃಷಿ ಕಾರ್ಮಿಕರು ಸಿಗ್ತಾ ಇಲ್ಲ. 1000 ರೂಪಾಯಿ ಕೊಟ್ರು ನಮ್ಗೆಲ್ಲ ಅದನ್ನ ನೋಡಿದ್ರೆ ನಮ್ಗೆಲ್ಲ ಅಸಹ್ಯ ಆಗ್ತದೆ. ಆ ಜನ ನಮ್ಗೆ ನೋಡಿದ್ರೆ ನಮ್ ಖುಷಿ ಅಲ್ಲ, ನಮ್ಗೆ ಅಸಹ್ಯ ಅದು. ಅಸಹ್ಯ ಮತ್ತು ಅದನ್ನ ನೆನೆಸ್ಕೊಂಡ್ರೆ ನಮ್ಗೆ ಆಗೋದಿಲ್ಲ. ರಾಧಾಕೃಷ್ಣ ಸರ್ ಈಗ ಆ ಕುಟುಂಬಕ್ಕೆ ಯಾರ ಆಧಾರ? ಶ್ರವಣ್ ಬಿಟ್ರೆ ಇನ್ನೊಬ್ರು ಮಗ ಇದಾರ? ಅದು ಆಧಾರ ಇದೆ. ಯಾಕಂದ್ರೆ ಎಲ್ಲ ಹೇಳಿದ್ರೆ ಅವಿಭಕ್ತ ಕುಟುಂಬದಲ್ಲಿ ಮಕ್ಕಳಿದ್ದಾರೆ, ಇನ್ನ ಎಲ್ಲ ಓದ್ತಾ ಇದಾರೆ. AGBSC ಮಾಡಿರುವಂತ ಹುಡುಗನಿದ್ದಾರೆ. ಅದು ಬೇರೆ ಆಯ್ತು. ಸ್ವಂತ ಮಗ ಆಗ್ತಾರೆ. ಅದು ಇದಕ್ಕೆ ಬೆಲೆ ಕಟ್ಟಿದಂಗೆ ಈ ಜೀವಕ್ಕೆ. ಮಕ್ಕಳಿದ್ದಾರೆ, ಅದಕ್ಕೇನು ಏನೂ ಇಲ್ಲ. ಈ ದೇಶದಲ್ಲಿ 140 ಕೋಟಿ ಇದೆಯಲ್ಲ, ಏನ್ ಅದಕ್ಕೇನು ಕೊರತೆ ಇಲ್ಲ. ಇದು ಈ ಘಟನೆಗೆ ಹೇಳಿ ತಾವೇ ಹೇಳ್ಬೇಕು. ನಮ್ಮ ಹತ್ರ ಪದಗಳಿಲ್ಲ. ಇಲ್ಲ, ಕುಟುಂಬದ ಏನ್ ಚಿಂತೆ ಇಲ್ಲ. ಒಬ್ಬತ್ತು ಕುಟುಂಬ ಇದೆ, ಜನ ಇದ್ದಾರೆ, ಎಲ್ಲ ಇದ್ದಾರೆ, ಎಲ್ಲ ಓದ್ತಾರೋ ಮಕ್ಳಿದ್ದಾರೆ, ಓದಿರೋ ಮಕ್ಕಳು ಇದ್ದಾರೆ. ಏನ್ ಅದಕ್ಕೆ ತೊಂದ್ರೆ? ಅದು ಬೇರೆ ಪ್ರಶ್ನೆ. ಬಟ್ ರಾಧಾಕೃಷ್ಣ ಸರ್ ಏನೇ ಹೇಳಿ, ಆ ಶ್ರವಣ್ ಅವ್ರ ತಾಯಿ ಪಾಪ ಗೋಳಾಡ್ತಿದ್ದ ದೃಶ್ಯ ನೋಡಿದ್ರೆ ಕರಳು ಕಿವುಚುತ್ತೆ ಸರ್, ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಆ ದೃಶ್ಯ ನೋಡಕ್ ಆಗ್ತಾ ಇಲ್ಲ. ಹೌದು, ಇಲ್ಲೇ ಇದೀವಿ ನಾವು. ಆ ಪರಿಸ್ಥಿತಿ ಹಂಗಿದೆ. ಯಾರಾದ್ರೂ ಬಂದಿದ್ರಾ ರಾಧಾಕೃಷ್ಣ ಸರ್ ಮನೆಗೆ? ಅಟ್ಲೀಸ್ಟ್ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು? ಮೇಡಮ್ ಇಲ್ಲ, ನಾ ಜವಾಬ್ದಾರಿಯಿಂದನೆಲ್ಲ ಅವರ ನಮ್ಮ ಕ್ಷೇತ್ರದ ಮಂದಿಗಳೆಲ್ಲ ಪಾಪ ರಾತ್ರಿ ಎಲ್ಲ ನೋಡಿ ಎಲ್ಲ ವ್ಯವಸ್ಥೆ ಮಾಡಿಸಿ, ಅವ್ರಿಗೂ ಸಂಬಂಧನೇ ಇಲ್ಲಿ ಎಲ್ಲ ಬಂದು ಎಲ್ಲ ನೋಡಿದ್ರು. ಅದರಲ್ಲಿ ಏನು ಇದಾಗಿಲ್ಲ. ಅದೆಲ್ಲ ನೋಡಿದ್ದಾರೆ, ಬಂದಿದ್ದಾರೆ, ಮುಂದೆ ವ್ಯವಸ್ಥೆ ರೀತಿಯಲ್ಲಿ ತಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಕೂಡ ಸಾಗಾಣಿಕೆಲ್ಲ ಮಾಡ್ಕೊಟ್ಟಿದ್ದಾರೆ. ಅದರಲ್ಲೆಲ್ಲ ಏನು ಇಲ್ಲ. ಓವರಾಲ್ ಈ ಘಟನೆ ಬಗ್ಗೆ ಬರೀ ನಿಮ್ಮ ಮನೆ ಶ್ರವಣ್ ಮಾತ್ರ ಅಲ್ಲ, 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಓವರಾಲ್ ಈ ಘಟನೆ ನೋಡಿದಾಗ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದನ್ನ ಹೇಳಿದ್ನಲ್ಲ ಮೇಡಮ್, ನಿರ್ಲಕ್ಷ್ಯತೆ ಮತ್ತು ಬೇಜವಾಬ್ದಾರಿ ಹೇಳ್ತಾ. ಅಧ್ಯಕ್ಷರ ದೊಡ್ಡ ಪದ ಇನ್ನೇನು ಇರ್ಬೇಕು ಹೇಳಿ, ಸರ್ಕಾರದ. ಹೌದು ಹೌದು, ಓಕೆ ಸಂತೋಷ. ಓಕೆ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು ತಮಗೆ. ಇದು ರಾಧಾಕೃಷ್ಣ ಅಂದ್ರೆ ಶ್ರವಣ್ ಮೃತಪಟ್ಟಿದ್ದಾರಲ್ಲ ನಿನ್ನೆ ವಿಜಯೋತ್ಸವದಲ್ಲಿ ಭಾಗಿಯಾಗಿ. ಚಿಕ್ಕಬಳ್ಳಾಪುರ ಮೂಲದ ಶ್ರವಣ್ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕ್ರಿಕೆಟ್ ಬಗ್ಗೆ ಅಪಾರ ಅಭಿಮಾನ ಹೊಂದಿದ್ರು. ಅದರಲ್ಲೂ ಪ್ರಮುಖವಾಗಿ ಅವರ ನೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಅನ್ನೋ ಕಾರಣಕ್ಕೆ ನೋಡಕ್ ಬಂದಿದ್ರಂತೆ, ಆಗ ಜೀವ ಕಳ್ಕೊಂಡಿದ್ದಾರೆ.